ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಎಲ್ಲ ಆರಾಮು. ಮಧು ಚೈತ್ರ ಅವ್ರು ಮಾತಾಡ್ತಾ ಇರೋದು. ಹೌದು ಎಲ್ಲ ಬೆಂಗಳೂರಿಂದ ಮಾತಾಡ್ತಿದ್ದೀರಾ? ಹೌದು, ಬೆಂಗಳೂರಿಂದ ಮಾತಾಡ್ತಿದ್ದೀನಿ, ಹೇಳಿ. ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡ್ತಾ ಇದ್ದೀವಿ. ಹಾ, ನೀವು ನೋಡಿದ್ರಾ? ಅಯ್ಯೋ ಅದ್ ನೋಡಿದೆ. ಈಗ ನಮಗಂತೂ ಬಹಳ ಸಂತೋಷ ಆಯ್ತು ಅದು ಹಾ, ನೋಡಿದಾಗ. ಹಾ, ಯಾಕೆ ಅಂತ ಹೇಳಿದ್ರೆ, ಈಗ ಆ ಒಂದು ಪ್ರದೇಶಕ್ಕೆ ಬಂದು ನೀವು ಪಾಪ ನಿಮ್ಮ ಒಂದು ಮನಸ್ಸಿನ ಸಂತೋಷದಿಂದ ಎಲ್ಲಾರ್ನೂ ಕವರ್ ಮಾಡಿ, ಹಾ, ದೇವಸ್ಥಾನದ್ದು ಏನೇನು ಕಾರ್ಯಕ್ರಮಗಳು ನಡೀತು ಎಲ್ಲ ನೀವು ಮಾಡಿದ್ದೀರಾ. ಹಾ, ಪ್ಲಸ್ ಏನು ಅಂದ್ರೆ ಇದರಿಂದ ಏನು ಎಷ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಅಂತ ಹಾಕಿರೋಂಥ ವಿಡಿಯೋಗಳು. ಹಾ, ಹಾ. ಒಂದು ಎರಡನೇದು ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ನಿರೂಪಣೆ ಇದೆಯಲ್ಲ, ಅಂದ್ರೆ ನೀವು ಹೋಗಿ ಅದನ್ನ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಯಾವ್ದು ನೆಕ್ಸ್ಟ್ ಯಾವ ಪ್ರೋಗ್ರಾಮ್ಗಳು ಅಂತ ಮಾಡಿದಿರಲ್ಲ, ಅದು ಬಹಳ ಸಂತೋಷ. ಹ್ಮ್, ಇದರಿಂದ ಇನ್ನೊಂದ್ ಏನ್ ಬಹಳ ನಮ್ಗೆ ಸಂತೋಷ ಅಂದ್ರೆ, ಹ್ಮ್. ಯಾರೇ ಎಲ್ಲೇ ಕೂತಿರ್ಲಿ ಅಥವಾ ಎಲ್ಲೇ ಇರ್ಲಿ, ಹಾ. ಅವ್ರಿಗೆ ಬಹಳ ಇದೊಂಥರ ಕೂತು ಜಾಗದಲ್ಲಿ ನೋಡೋ ಅಂತ ಒಂದು ಸೌಭಾಗ್ಯತೆ ಕಲ್ಪಿಸ್ಕೊಟ್ಟಿದ್ದೀರಾ. ಹೌದು ಸರ್. ನಾವು ಉದ್ದೇಶ ಏನು ಅಂದ್ರೆ, ಹ್ಮ್ ವಯಸ್ಸಾದವರು, ಆರೋಗ್ಯ ಇಲ್ಲದೆ ಇರೋರು, ಆಫೀಸಲ್ಲಿ ಡ್ಯೂಟಿ ಇದ್ದವರು ಬರಕ್ ಆಗದೆ ಇದ್ದಾಗ ಹೌದು ಅಂತ ಪಕ್ಷದಲ್ಲಿ ಮನೇಲಿ ಕೂತ್ಕೊಂಡು ನಮ್ಮ ಊರಿನ ಕಾರ್ಯಕ್ರಮ ಅಂದರೆ ನಮ್ಮ ಹೌದು ಅಷ್ಟಗ್ರಾಮದಲ್ಲಿ ನಡೆಯತಕ್ಕಂಥ ಹಾಸನ ಜಿಲ್ಲೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ದೇವಸ್ಥಾನದ್ದು ಪ್ರೋಗ್ರಾಮ್ ನೋಡಿ ಹಾ. ಆನಂದ ಪಡ್ಲಿ ಅಂತ ಮಾಡ್ತಾ ಇದೀವಿ ಸರ್. ಇಲ್ಲ ಬಹಳ ಬಹಳ ಅಂದ್ರೆ ಬಹಳ ಸಂತೋಷ. ಆಹಾ. ಇದರಿಂದ ಏನು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಏನಪ್ಪ ಸಮಾಧಾನ ಸಂತೋಷ ಅಂದ್ರೆ, ಎಷ್ಟೋ ಜನಕ್ಕೆ ಹ್ಮ್. ಅವಕಾಶ ಇದ್ದವರು ಬಂದು ದೇವ್ರ ಕೃಪೆಗೆ ಪಾತ್ರ ಆಗ್ತಾರೆ. ಇನ್ ಕೆಲವರಿಗೆ ಏನಂದ್ರೆ, ನೀವ್ ಹೇಳ್ದಂಗೆ ಇವತ್ತಿನ ಒಂದು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ ಹೌದು ಸರ್. ಅವ್ರವ್ರದ್ದು. ಯಾಕಂದ್ರೆ 3 ದಿನ 2 ದಿನ 3 ದಿನ ಬರಕ್ ಆಗದೆ ಇರ್ಬೋದು. ಹೌದು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವ್ ಯಾವಾಗ್ಲೋ ಒಂದ್ಸಲಿ ನಾವು ಯೂಟ್ಯೂಬ್ ಅಂತ ತೆಗೆದಾಗ ನಿಮ್ದು ಒಂದು ಚಾನಲ್ ನಾವು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನೋಟಿಫಿಕೇಶನ್ ಬರುತ್ತೆ. ಓಕೆ. ನೋಟಿಫಿಕೇಶನ್ ನಾವು ಮಾಡಿದಾಗ ನಮ್ಗೆ ಏನೇನ್ ನೋಡ್ಬೋದು, ಪ್ರತಿ ಒಂದು ಇವತ್ತೇ ನೋಡ್ಬೇಕು ಅಂತ ಏನಿಲ್ಲ. ಹೌದು ಈಗ ಒಂದು 6 ತಿಂಗಳು 3 ತಿಂಗಳದ್ದು ಯಾವ್ದೇ ಒಂದು ಕಾರ್ಯಕ್ರಮ ನಡೆದಾಗ್ಲೂ ಹೌದು ನಾವು ಆ ದಿನ ಬಂದು ನೋಡಕ್ ಆಗ್ಲಿಲ್ಲ ಅಂದ್ರೆ, ನೀವು ಮಾಡಿರೋಂತ ಒಂದು ಯೂಟ್ಯೂಬ್ ಅಲ್ಲಿ ಅದು ಹಾಕಿದಾಗ ಆ ವಿಡಿಯೋಸ್ ನಾವೇ ಹೋಗಿ ಅವತ್ತೇ ನೋಡಿದ್ವೇನೋ ಅನ್ನೋಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷ ಕೊಡುತ್ತೆ. ಹಾ ಸರ್. ಹೀಗೇನೆ ನೀವು ಮಾಡ್ತಾ ಇರಿ, ಹಾಕ್ತಾ ಇರಿ. ದೇವ್ರು ನಿಮಗೆ 100 ವರ್ಷ ಆಯುಸು ಆರೋಗ್ಯ ಕೊಡ್ಲಿ. ದೇವ್ರು ಇದೇ ತರ 100 ಜನ ಸಬ್ಸ್ಕ್ರೈಬರ್ ಆಗ್ಲಿ. ಎಲ್ರಿಗೂ ನೀವು ಇದೇ ತರ ಮನಸ್ಸು ಸಂತೋಷ ಪಡಿಸ್ತೀರಿ ಅಂತೇಳಿ ನಾನು ಕೇಳ್ಕೊತೀನಿ ಆ ಭಗವಂತನಲ್ಲಿ. ನೀವು ನಂಗಿಂತ ಸೀನಿಯರು ಆದ್ರೂ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನಾನು ಕೇಳ್ಕೊಳ್ಳೋದು ಏನು ಅಂದ್ರೆ, ನಿಮಗೆ ಎಲ್ಲಾ ತರ ಸೌಕರ್ಯ ಭಗವಂತ ಇಷ್ಟು ಕಾಮ್ಯ ಕೇಶವ ಒಬ್ಬರೇ ದೇವರಲ್ಲ, ಎಲ್ಲಾ ದೇವ್ರು ಎಲ್ಲೆಲ್ಲಿ ಮಾಡ್ತೀರಾ ಎಲ್ಲಾರು ಆ ಶ್ರೀಮನ್ ನಾರಾಯಣ ನಿಮ್ಗೆ ಎಲ್ಲಾರು ಅನುಕೂಲ ಮಾಡ್ಲಿ ಅಂತ ಹೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ಕೋತೀನಿ ನಾವು ನಮ್ಮ ಮನೆಯವರಿಂದ. ಆಗ್ಲಿ, ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಹೇಳಿ ಸರ್, HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್. ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ. ನೀವು ಹೇಳ್ಬಿಡಿ ಸರ್. ಹಾಸನ ಹುಲ್ಕಲ್, ನೀವು ಕಾಮೆನಹಳ್ಳಿಯವರು ಮತ್ತೆ ಹುಲ್ಕಲ್ನವರು, ಹುಲ್ಕಲ್ ಮೊಮ್ಮಗ. ಅದ್ರಿಂದ ಹೌದು ಎಲ್ಲರಿಗೂ HN ಕೇಶವನ್ ಹುಲ್ಕಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಸರ್. ಖಂಡಿತವಾಗ್ಲೂ ಎಲ್ಲಾರು ನಮ್ಮ ಹುಲ್ಕಲ್ HN ಕೇಶವಯ್ಯಂಗಾರ್ ಅವರ ಇದು ಯೂಟ್ಯೂಬ್ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದ್ರೆ ನಾನ್ ಏನ್ ಹೇಳ್ತಿದೀನಿ ಎಲ್ರಿಗೂ ಇನ್ನೊಂದು ಅಂದ್ರೆ, ಯಾವ್ದು ಅವ್ರೇನ್ ಕೆಟ್ಟದ್ ಹಾಕೋದು ಅಥವಾ ಬೇಡದೇ ಇರೋದು ಹಾಕಲ್ ಮಾಡಲ್ಲ. ಹಾಗಾಗಿ ಎಲ್ರೂ ಚೆನ್ನಾಗಿ ಇಷ್ಟಪಟ್ಟು ಎಂಜಾಯ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಸಂತೋಷ ತರುತ್ತೆ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಹಾಕಕ್ಕೆ ಅವ್ರಿಗೆ ಮೋಟಿವೇಟ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳಿ ನಾನು ಹೇಳ್ತೀನಿ. ಅಷ್ಟೇ ಗ್ರಾಮದಲ್ಲಿ HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಒಂದರಲ್ಲೇ ಬರೋದು ಈ ಪ್ರೋಗ್ರಾಮ್ಗಳು ಅನ್ಸುತ್ತೆ ಸರ್. ಖಂಡಿತವಾಗ್ಲು ಎಲ್ರಿಗೂ ನಾವು ನಮ್ ಕಡೆ ತಿಳಿಸ್ತೀವಿ. ನೀವು ಇದೇ ತರ ಹಾಕ್ತಾ ಇರಿ ಕೇಶವಯ್ಯಂಗಾರ್ ಅವರು. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದಗಳು, ಥ್ಯಾಂಕ್ ಯು. ಓಕೆ. ಪ್ರಿಯ ವೀಕ್ಷಕರೇ, ಬನ್ನಿ ಬನ್ನಿ, ನಾನು ಎಲ್ಲಿಗೆ ಹೋಗುತ್ತಾ ಇದ್ದೇನೆ ಎಂದು ಯೋಚನೆ ಮಾಡುತ್ತಿದ್ದೀರಾ? ಹಾಗಾದರೆ ಯೋಚನೆ ಮಾಡಬೇಡಿ, ನನ್ನನ್ನು ಫಾಲೋ ಮಾಡಿಕೊಂಡು ಬನ್ನಿ. ನಾನು ಬೆಂಗಳೂರಿನಿಂದ ಹುಲಿಕಲ್ ಅಂದರೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ಹೋಗುತ್ತಾ ಇದ್ದೇನೆ. ಹುಲಿಕಲ್ ಗ್ರಾಮದಲ್ಲಿ ವಿಶೇಷವೇನು ಎಂದು ನೀವು ಯೋಚಿಸಬಹುದು. ಹುಲಿಕಲ್ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದಲ್ಲಿ ವೆಂಕಟರಮಣ ಸ್ವಾಮಿ ನಮ್ಮ ಶ್ರೀನಿವಾಸರ ಕಲ್ಯಾಣೋತ್ಸವದ ಕಾರ್ಯಕ್ರಮ ನಡೆಯುತ್ತದೆ. ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ. ಏಕೆಂದರೆ ನೀವು ಮದುವೆ ಮನೆಗಳಲ್ಲಿ ಮದುವೆಯನ್ನು ನೋಡಿರುತ್ತೀರಿ. ಮಾಲಕದಾನ ಮಾಡುವಾಗ ತಿಂಡಿಗೆ ಹೋಗುತ್ತೀರಿ. ಅವರು ತಾಳಿಯನ್ನು ಕಟ್ಟುವಾಗ ಜೊತೆಯಲ್ಲಿ ಕೂತುಕೊಂಡು ಯಾರೋ ಜೊತೆಯಲ್ಲಿ ಏನೋ ಮಾತನಾಡುತ್ತಾ ಕಾಲವನ್ನು ಕಳೆಯುತ್ತೀರಿ. ಅಲ್ಲಿ ವೇದವನ್ನು ಕಲಿತಕ್ಕಂತಹ ಬ್ರಾಹ್ಮಣರು ಬಂದು, ಪುರೋಹಿತರು ಬಂದು ಅವರು ಮಂತ್ರ ಉಪದೇಶವನ್ನು ಮಾಡುವಾಗ ನಮ್ಮ ಕಿವಿಗೆ ಒಂದು ಚೂರು ಬಿಡುವುದಿಲ್ಲ, ಬರೀ ಗಲಾಟೆ. ಈಗ ನೋಡಿ,
ನೀವು ಮನೆಯಲ್ಲಿ ಕುಳಿತುಕೊಂಡು ಈ ವಿಡಿಯೋನ ಹಾಕಿ ನೋಡಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 300-400 ಜನರು ಬಂದು ಕುಳಿತುಕೊಂಡು ಎಷ್ಟು ನಿಶ್ಶಬ್ದವಾಗಿ ಕಲ್ಯಾಣೋತ್ಸವವನ್ನು ತಮ್ಮ ಕಣ್ತುಂಬ ನೋಡಿ ಆನಂದಿಸುತ್ತಿದ್ದಾರೆ. ಒಮ್ಮೆ ನೋಡಿ, ನೀವು ಆನಂದ ಪಡಿ. ನೀವು ಒಮ್ಮೆ ನೋಡಿದರೆ ಈ ದೃಶ್ಯವನ್ನು ಎಂಥ ಅದ್ಭುತವಾಗುತ್ತದೆ ನೋಡಿ. ಪುರೋಹಿತರು ನಮ್ಮ ಶ್ರೀನಿವಾಸನನ್ನು ಕೊಂಡಾಡಿ, ನಮ್ಮ ಶ್ರೀನಿವಾಸನ ಗೋತ್ರ, ಅವನ ಇದು ವೈಭವ ಹೇಗಿದೆ, ನಮ್ಮ ಶ್ರೀನಿವಾಸರು ಹೀಗಿದ್ದಾರೆ ಎಂದು ಹೇಳಿ ಅವರನ್ನು ಕೊಂಡಾಡಿ ಹೇಳಿದಾಗ ಮತ್ತೊಬ್ಬರು ಪುರೋಹಿತರು ನಮ್ಮ ಅಮ್ಮನವರು ಸಹ ಇಷ್ಟು ಲಕ್ಷಣವಾಗಿ, ಇಷ್ಟು ಅದ್ಭುತವಾಗಿ ಇಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇವರಿಗೆ ಕಲ್ಯಾಣೋತ್ಸವವನ್ನು ಮಾಡೋಣ ಬನ್ನಿ ಎಂದು ಎಲ್ಲರೂ ಕರೆಯುತ್ತಿದ್ದಾರೆ ನೋಡಿ. ಆ ಮಂತ್ರಘೋಷಣವನ್ನು ಒಮ್ಮೆ ಕಿವಿಯಿಂದ ಕೇಳಿ ಆ ಮಾಂಗಲ್ಯ ಧಾರಣೆಯನ್ನು ಕಣ್ತುಂಬ ನೋಡಿ ನೀವು ಆನಂದಿಸಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆಕಸ್ಮಿಕವಾಗಿ ನಾವು ವಿಡಿಯೋ ತೆಗೆಯುವಾಗ ಕೆಲವರು ಮಧ್ಯೆ ತಿಳಿಯದೇ ಹೋಗಿರುತ್ತಾರೆ, ಆ ಕಡೆಗೆ ಈ ಕಡೆಗೆ ಬಂದಿರುತ್ತಾರೆ. ಆ ವಿಡಿಯೋವನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಡಿಲೀಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪೂರ್ಣವಾಗಿ ನೋಡಿ, ತಪ್ಪಿದ್ದಲ್ಲಿ ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಎಚ್.ಎನ್. ಕೇಶವನ್ ಹುಲಿಕಲ್. ಪ್ರಿಯ ವೀಕ್ಷಕರಿಗೆ ಎಚ್.ಎನ್. ಕೇಶವನ್ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವವನ್ನು ಶ್ರೀ ನಿವೃತ್ತ ಕಮಿಷನರ್ ಪೊಲೀಸ್ ಕಸ್ತೂರಿ ರಂಗನ್ ದಂಪತಿಗಳ ಮಾರ್ಗದರ್ಶನದಲ್ಲಿ ನಡೆಸಲಾಯಿತು. ಆಗ ಪ್ರಮುಖ ವ್ಯಕ್ತಿಗಳು ಬಂದು ಆನಂದಪಟ್ಟು ಎಲ್ಲರಿಗೂ ದೇವರು ಒಳ್ಳೆಯದನ್ನುಂಟು ಮಾಡಲಿ ಎಂದು ಆಶಿಸಿದರು. ಎ.ಟಿ. ರಾಮಸ್ವಾಮಿ ಅವರ ಧರ್ಮಪತ್ನಿಯವರು ಬಂದಿದ್ದರು ಮತ್ತು ಭಗವಂತನಿಗೆ ಉಡುಗೊರೆಯಾಗಿ ತಮ್ಮ ಕೈಯಲಾದಂತಹ ಹಣವನ್ನು ಕೊಟ್ಟರು. ಮತ್ತು ಹಿರಿಯ ವ್ಯಕ್ತಿಗಳಾದಂತಹ ದೊಡ್ಡಮಗ್ಗೆ ಶ್ಯಾಮ ಅಯ್ಯಂಗಾರ್ 101 ವರ್ಷ ಅವರಿಗೆ ಅವರು ಬಂದು ಆನಂದಪಟ್ಟರು. ಬನ್ನಿ, ಮುಂದೆ ಅವರ ಮಾರ್ಗದರ್ಶನದಲ್ಲಿ ನಾವು ಕಲ್ಯಾಣೋತ್ಸವವನ್ನು ನೋಡಿ ಆನಂದ ಪಡೋಣ. ಈ ಸೌಭಾಗ್ಯ ಎಲ್ಲರಿಗೂ ಸಿಗುವುದು ಕಷ್ಟ. ಮನೆಯಲ್ಲೇ ಕುಳಿತು ನೀವು ವಿಡಿಯೋ ಮೂಲಕ ನೋಡಿದರೆ ನಿಮಗೆ ಈ ಸೌಭಾಗ್ಯ ಸಿಗಬಹುದು ಎಂದು ನಾವು ಆಶಿಸುತ್ತೇವೆ. ಸ್ವಾಗತ, ಸುಸ್ವಾಗತ. पूर्व प्रलयानंद श्वेतवराह
पंचमे श्वेतवराहकल्पे स्वयंभुव स्वारिषोत्तम तामस ऐरावत चाक्षुष वैवस्वत सूर्य सावरणी धर्म सावरणी गच्छ सावरणी रुद्र सावरणी ब्रह्म सावरणी इंद्र सावरणी वेद सावरण्याख्य चतुर्दश मन्वन्तराः मध्ये सप्तमे वैवस्वत मन्वन्तरे तत्रैक सप्तति महायुगानां सप्तविंशति महायुगेष्वतितेषु तदुपरि अष्टविंशतितमे महायुगे अष्टविंशतिसहस्रान्वितसप्तदशलक्षाब्दे कृतयुगे याते षण्णवतिसहस्रान्वित अष्टलक्षाब्दे द्वापरयुगे याते द्वात्रिंशत्सहस्रान्वित चातुर्लक्षाब्दे वर्तमाने कलियुगे प्रथम पादे युधिष्ठिर विक्रमार्कशाली वामन विजयाभिनंदन नागार्जुन कल्कि भूपार्क शक्कानां मध्ये तृतीये शाली वाहन शके अस्मिन् देशे वर्तमानभ्यामानिक चान्द्रमानेन प्रभवादि षष्टि संवत्सराणां मध्ये क्रोधिनाम संवत्सरे दक्षिणायने वर्षऋतौ भाद्रपदमासे शुक्लपक्षे अद्य चतुर्दश्यायां शुभतिथौ मौमवादनयुक्तायां शुभनक्षत्र शुभयोग शुभकर्ण एवं गुणविशेषेण विशिष्टायां अस्यां शुभतिथौ ಈಗ ಹೇಳ್ತಕ್ಕಂತಹ ಸಂಕಲ್ಪವನ್ನ ಬಂದಿರತಕ್ಕಂತಹ ಎಲ್ಲರೂ ಸಹ ಜೋರಾಗಿ ಆ ರೀತಿ ಹೇಳ್ಕೊಟ್ಟಿದ್ದಾರೆ. ಮಮ अनेक जन्मसु यः जन्मनि च एतत् क्षण पर्यन्तं बाल्य यौवन कौमार वार्धिकेषु रहसि प्रकाशेष आवृत्तान् अनावृत्तान् महापातकादि समस्त दुरित क्षयार्थं दश पूर्वेषां दश अपरेषां मत्वंशानां मातृवंशानां सर्वेषां पितॄणां कुम्भीपाक रोहित कामातप सङ्घात विविधेभ्यो महाघोरेभ्यो नरकेभ्यः सूर्यमण्डल कृत राशेः वर्ष सहस्र अवसाने एकैक यव अवकर्षण संमितकाले श्रीहरिलोके निवास सिद्ध्यर्थं ब्रह्मलोके निवास सिद्ध्यर्थं ध्रुवलोके निवास सिद्ध्यर्थं आदित्यलोके निवास सिद्ध्यर्थं अग्निष्टोमा अग्निरात्र अक्तोर्याम शान्तवन आजपेय पुण्डरीक अश्वमेधादि षट्क्रतु पुण्यफल अवाप्यर्थं आमोद प्रमोद सम्मोद वैकुण्ठाख्य लोकेषु आलोक्य सामीप्य सारूप्य सायुज्यमिति चतुर्विध मोक्षफल सिद्ध्यर्थम् अद्य देवदेवस्य भगवतो नारायणस्य अनन्त परव्यूह विभव अन्तर्यामी अच्छ स्वरूप रूप गुण विभव ऐश्वर्यादि निरूपक निधन मुनीन्द्र मतानु
मुक्त गृह्य धर्मशास्त्र पुराण इतिहास प्रतिपादित सकल फल अवाप्त्यर्थम कल्पोक्त कन्यादानम आचार्य अन्योन्यत सहायेन करिष्ये इति संकल्प्य ಮನಸ್ಸಿನಲ್ಲಿ ನಿಮ್ಮ ಪ್ರಾರ್ಥನೆಗಳಿದೆ ಅದನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ತಕ್ಕಂಥದ್ದು ಮನೆಯಲ್ಲಿ ಮಕ್ಕಳಿಗೆ ವಿವಾಹ ಭಾಗ್ಯ ಆಗಿದ್ರೆ ಮಕ್ಕಳು ವಿವಾಹ ಭಾಗ್ಯ ಕಳಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಪುತ್ರಾದಿಗಳು ಇರ್ತಕ್ಕಂಥವರು ಸತ್ಸಂತಾನಾದಿ ಹೇಳ್ಬಿಟ್ಟು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಭಗವಂತ ಕೊಡಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ಈಗ ಮಹಾಸಂಕಲ್ಪ ಆದ ನಂತರ ಪ್ರಬಲವನ್ನು ಹೇಳಿ ಅದಾದ ನಂತರ ಕನ್ಯಾದಾನ ಕಾರ್ಯಕ್ರಮ. ಓಂ ಮಧ್ಯಮೋ ಚರದೇವ ವಿಶೇಷೇಣ ಸಿದ್ಧಾಯಾತ್ಯಾಂ ಶುಭದಿತೋ ಶ್ರೀ ಭಗವನ್ ಪ್ರಿಯ ಶ್ರೀಮನ್ನಾರಾಯಣತೀರ್ಥಂ ಯಜಮಾನಸ್ಯ ಆತೆ ಪೂರ್ವಸ್ಯ ಲತಾ ರಾಧಾಕೃಷ್ಣಾನ್ಯಾಃ ಸೂರ್ಯನಾರಾಯಣಾನೇತ್ಯ ಸರೋಜಿನೀನಾನ್ಯಾಃ ಸಾಕುರ್ಬಾನ ಮೀನಾಕ್ಷಿನಾನ್ಯಾಃ ಯೋಗಾಕ್ಷಿನಾನ್ಯಾಃ ಗಣೇಶನಾನೇತ್ಯ ಮಂಜೇ ಗುಣಾಮಯತ್ಯ ಕಾಮಾಕ್ಷಿನಾನ್ಯಾಃ ಚೇತನಾನೇತ್ಯ ಅನಯೋಃ ಸಹಕುರ್ಬಾನ ಯಜಮಾನಸ್ಯ ಗೋವಿಂದಪುತ್ರಪುತ್ರಸ್ಯ ಶಲ್ಲಮನಾನ್ಯಾಃ ರಾಮಸ್ವಾಮಿಂಗಾನೇತ್ಯ राघवन्नामेत्यानयोः साधुभारान्वास्य लोचकोशोत्तरस्य वेङ्कटेशनामेत्यानयोः साधुभारान्शेवते देवीत्य अभयायुरारोग्य ऐश्वर्याभिवृद्ध्यर्थं कल्पोक्त्य कन्यादानं करिष्ये इति संकल्प्य बलन्तदेव विद्याबलन्तदेव लक्ष्मीपदेन गुरुमुखरामि अस्मिन् ब्रह्माण्डे आधारशक्ति श्री वराह कूर्मानन्दाष्टदिग्गजो परिप्रतिष्ठितः अतल वितल सुतल तलातल रसातल महातल आधारे सप्तलोकानां ऊर्ध्वभागे भुवर्लोक महर्लोक जलोलोक तपोलोक सत्यलोक चषल्लोकानामतो भागे भूलोके महानारायणस्य फणिराजस्य शेषस्य सहस्रफणामणिमण्डलमण्डिते ऐरावत पुण्डरीक वामन कुमुदाञ्जन पुष्पदन्त सार्वभौम सुप्रतीकाख्य अष्टदिक्तन्ति शृङ्गारकोत्तंभिते अमरावति तेजोवति संयमनि रक्षोवति सिन्धुवति गन्धवति जनकावति यशोवति इति अष्टदेवपुरिविराजिते इंद्राग्नियम निरति वरुण वायु कुबेर ईशानाख्य अष्टलोकपालक परिपालिते लोकालोक चलवलिते लवणेक्षुसुरा सर्पित निक्षीर शुद्धोदकाख्य सप्तारणव परिवृते जम्बू प्लक्ष पुषक्रौच शाकशास्मरि पुष्कराख्य सप्तद्वीपदीपिते महेन्द्रमलय सख्य शुद्धिमत्रुश्च विन्द्य भार्यात्राख्य सप्त कुलवरवदविराजिते भारत किं पुरुष हरिरावृत पत्राश्वकेतुमाल हिरण्यकरमणक गुरुवर्षाच्चनववर्षाणां मध्ये भरतवर्षे इंद्र कशेरु ताम्र गवस्ति पुन्नाग गन्धर्व सौर्य भौम भरताख्यनवकण्डानां मध्ये भरतकण्डे महाभागान पंचशतकोटि योजन विस्तीर्ण भूमंडले लक्ष योजन विस्तीर्ण जम्बूद्वीपे दण्डकारण्ये प्रजापति क्षेत्रे कर्मभूमौ अवन्ति कुरुक्षेत्रादि समभूमस्य रेखायाः पूर्वदिक्पागे मेरोर्दक्षिणदिक्पागे श्रीवेङ्कटाचल
प्रदाति किङ्कर मन्दिर सन्दोह विस्तृते दुर्निरीक्ष जय विजयादि द्वारपालक संरक्षण गौरव बलि जनबालस्य बहिरंगन विचित्र तोरत्नस्तंभ सहस्रभास्पत्येतो विशेष सुपूजित महनीय सभा मंडप मध्यस्थ महासिंहासनाधिरूढस्य दिव्यश्री विद्यमान सामरस्य त्रयस्त्रिंशत् कोटि देवता पूर्णायमान सभासन्निवेशस्य परितः प्रवर्तित दिव्यस्त्रीरत्नावलोकन सावधान चतुरस्य गन्धर्वकोटि सौन्दर्यगवियस्य उत्पलमुक्तरीक विशालोचन बाहुविडवाविभूत शङ्खचक्र गदाभयभरितस्य देवदेवस्य भगवतो नारायणस्य अस्मिन् पद्मावती कल्याणोत्सव सन्दर्भे सर्वेषां वधूवरयोः परस्पर वीक्षण समये दुष्टतिथि वारलग्नहोरात्रे कारणमांशद्वादशांश त्रिंशांशत्रिंशदंशकाः निरन्तरमनुकूलाः शुभ एकादशस्थान फलदा वरदा सुप्रीता सुप्रसन्न वरदा भवन्तु ॐ ध्रुवन्ते राजा वरुणो ध्रुवन्ते भवते ध्रुवन्द्रगन्धश्चाक्ष्यवास्तन्धारयान् शुभम् गुणजीविकाधारणाख्यं कर्म करिष्ये पूर्वम् ॐ
ಸಂಕಲ್ಪಕ್ಕೆ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಹೆಸರುಗಳನ್ನ ನಮಗೆ ಹೇಳಿಲ್ಲ ಅಂದ್ರೆ ಅವರು ಈ ಬೈಬಲ್ ತಿಳಿಸಿದ್ರೆ ಸಂಕಲ್ಪಕ್ಕೆ ಕೊಟ್ಟಿರ್ತಕ್ಕಂಥವರು ಈಗ ಮಹಾಸಂಕಲ್ಪ ಆಗತ್ತೆ. ಎಲ್ಲರೂ ಸಹ ಶ್ರದ್ಧಾಭಕ್ತಿಯಿಂದ ಸಂಕಲ್ಪವನ್ನ ಹೇಳಿಸಿಕೊಂಡು ಅದಾದ ನಂತರ ನಾವು ಹೇಳ್ಕೊಡ್ತಕ್ಕಂತಹ ಸಂಕಲ್ಪವನ್ನ ಎಲ್ಲರೂ ಸಹ ಹೇಳಬೇಕು. ಇಲ್ಲಿ ಬಂದಿರತಕ್ಕಂಥವರು ಎಲ್ಲರೂ ಸಹ ಶ್ರದ್ಧಾಭಕ್ತಿಯಿಂದ ಅಕ್ಕಪಕ್ಕದವರ ಜೊತೆ ದಯವಿಟ್ಟು ಮಾತನಾಡದೆ ಭಗವಂತನಲ್ಲಿ ಮನಸ್ಸನ್ನ ಉಳ್ಳವರಾಗಿ ಕುಳಿತುಕೊಂಡು ಮಹಾಸಂಕಲ್ಪವನ್ನ ಕೇಳಬೇಕು. ನಮ್ಮ ಎಲ್ಲ ಮನೆಯಲ್ಲೂ ಸಹ ಭಗವಂತನ ವಿಗ್ರಹ ಇರುತ್ತೆ, ನಾವು ಭಗವಂತನಿಗೆ ಆರಾಧನೆ ಮಾಡ್ತೀವಿ. ಆದ್ರೂ ಸಹ ದೇವಾಲಯದಲ್ಲಿ ಏನಕ್ಕೆ ನಾವು ಒಂದು ಭಗವಂತನಿಗೆ ಪೂಜೆಯನ್ನು ಸಲ್ಲಿಸೋದು ಅಂತ ಹೇಳಿದ್ರೆ ನಾವು ಭಗವಂತನನ್ನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲ, ಆ ಭಗವಂತ ನಮ್ಮನ್ನ ನೋಡಬೇಕು, ಆ ಭಗವಂತನ ದಿವ್ಯ ಚಕ್ಷು ನಮ್ಮ ಮೇಲೆ ಬೀಳಬೇಕು ಅನ್ನೋ ಒಂದು ಕಾರಣದಿಂದ ನಾವು ದೇವಾಲಯಕ್ಕೆ ಬರ್ತೀವಿ. ಆ ಒಂದು ಬಂದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಸಾಂಸಾರಿಕ ವಿಚಾರಗಳನ್ನ ಮಾತಾಡ್ಕೊಂಡಿದ್ರೆ ಆ ಭಗವಂತ ನಮ್ಮನ್ನ ನೋಡೋದಿಲ್ಲ. ಆ ಕಾರಣಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡು ಈಗ ಹೇಳ್ತಕ್ಕಂತಹ ಮಹಾಸಂಕಲ್ಪ, ನಾವು ಯಾವ ಜಾಗದಲ್ಲಿದ್ದೀವಿ, ಯಾವ ಭೂಮಿಯಲ್ಲಿದ್ದೀವಿ, ಯಾವ ಒಂದು ಖಂಡದಲ್ಲಿದ್ದೀವಿ, ಯಾವ ಯಾವ ಋಷಿಗಳು ಇದ್ದರು, ಹಾಗೆ ಯಾವ ಯಾವ ದಿಕ್ಪಾಲಕರು ಭೂಮಿಯಲ್ಲಿ ಆಳ್ತಾ ಇದ್ರು, ರಾಜರುಗಳು ಈ ಭೂಮಿಯನ್ನ ಆಳ್ತಾ ಇದ್ರು, ಮತ್ತೆ ಯಾವ ಯಾವ ಯುಗಗಳನ್ನ ಕಳೆದು ನಾವು ಯಾವ ಯುಗದಲ್ಲಿದ್ದೀವಿ, ಎಷ್ಟನೇ ಸಂವತ್ಸರದಲ್ಲಿದ್ದೀವಿ ಇತ್ಯಾದಿ ಎಲ್ಲವನ್ನ ಒಳಗೊಂಡಿರ್ತಕ್ಕಂತಹ ಮಹಾಸಂಕಲ್ಪವನ್ನ ಈಗ ಕೇಳಲಾಗುತ್ತೆ. ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡು ಭಗವಂತನ ಮಹಾಸಂಕಲ್ಪವನ್ನ ವೀಕ್ಷಣೆ ಮಾಡಬೇಕು. ಹಾಗೆ ಯಾರಾದರೂ ಸಂಕಲ್ಪಕ್ಕೆ ತನ್ನ ಪ್ರಿಯ ವೀಕ್ಷಕರೇ, ನೀವು ಶ್ರೀನಿವಾಸರ ಕಲ್ಯಾಣೋತ್ಸವವನ್ನು ನೋಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಸಂಕಲ್ಪದ ಭಾಗವನ್ನು ತೋರಿಸಲಾಗಿದೆ. ಮುಂದಿನ ವಿಡಿಯೋ 3ನೇ ಭಾಗ ನೋಡಿ ಧನ್ಯರಾಗಿ. HN ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್.